ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತೊಂದು ಫ್ರೆಶ್ ಆಗಿರುವಂಥ ವೆದರಲ್ಲಿ ಒಂದು ಅದ್ಭುತ ಸ್ಥಳನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ನ ತಪ್ಪದೆ ಹಾಕಿ ಅಂತ ಹೇಳ್ತಾ ಶುರು ಮಾಡೋಣ. ನೀವು ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಹೋಗೋ ಪ್ಲಾನ್ ಏನಾದರೂ ಇತ್ತು ಅಂದರೆ ಈ ಒಂದು ಸೀಸನ್ ತುಂಬ ಸೂಪರ್ ಸೀಸನ್ ಅಂತ ಹೇಳ್ಬೋದು. ವೆದರ್ ಎಂಜಾಯ್ ಮಾಡಿಕೊಂಡು ನೀವು ಆ ಪ್ಲೇಸನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ಈ ಒಂದು ಜಾಗ ನಾನೇನು ತೋರಿಸ್ತಾ ಇದ್ದೀನಿ ಆನ್ ದ ವೇ ಟು ಪಾಂಡಿಚೇರಿ. ರೋಡ್ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಪುದುಚೇರಿಗೆ, ಬ್ಯಾಂಗ್ಳೂರ್ ಟು ಪುದುಚೇರಿ, ಸೊ ಇದನ್ನು ಮಿಸ್ ಮಾಡದೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ದೊಡ್ಡದಾದ ಒಂದು ದೇವಾಲಯ ಇದೆ. ಹೌದು, ನಾನು ಮಾತಾಡ್ತಿರೋದು ಅದ್ರ ಬಗ್ಗೆನೇ. ಇದು 10 ಎಕರೆಯಲ್ಲಿದೆ. 4 ಗೋಪುರಗಳಿದ್ದಾವೆ, 4 ಗೇಟ್ ವೇ ಇದೆ ಅದಕ್ಕೆ ಗೋಪುರಗಳಿಂದ. ಸೊ ಹಾಗೆ ನಮ್ಮ ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದಂಥ 1000 ಕಂಬಗಳ ಸಭಾಂಗಣ ಕೂಡ ಇಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇದಕ್ಕೆ ಕಥೆ ಕೂಡ ಇದೆ ಆ ದೇವಸ್ಥಾನಕ್ಕೆ ಕಂಡ್ರೆ. ಏನಂದರೆ, ನಮ್ಮ ಶಿವ ಹೆಂಡತಿಯಾದಂಥ ಪಾರ್ವತಿ ಇರ್ಬೋದು. ಶಿವನ ಹೆಂಡತಿಯಾದ ಪಾರ್ವತಿ ಏನು ಮಾಡ್ತಾರೆ ಅಂದರೆ, ಒಂದ್ಸಲ ಕೈಲಾಸ ಪರ್ವತದ ಮೇಲೆ ಇರುವಂಥ ಹೂವಿನ ತೋಟದಲ್ಲಿ ತನ್ನ ಗಂಡನ ಕಣ್ಣುಗಳನ್ನು ತಮಾಷೆಯಾಗಿ ಮುಚ್ಚಿಬಿಡ್ತಾಳಂತೆ. ಸೊ ಅದರಿಂದ ದೇವ್ರುಗಳಿಗೆಲ್ಲ ಒಂದು ಕ್ಷಣ ಶಾಕ್ ಆದಂಗೆ ಆಗುತ್ತೆ. ಯಾಕಂತಂದರೆ ಎಲ್ಲ ಬೆಳಕನ್ನು ಬ್ರಹ್ಮಾಂಡದಿಂದ ತೆಗೆದುಕೊಳ್ಳಲಾಗಿದೆ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಭೂಮಿ ಪ್ರತಿಯಾಗಿ ಯಾವ ರೀತಿ ವರ್ತಿಸುತ್ತೆ ಅಂದರೆ ವರ್ಷಗಳವರೆಗೆ ಕತ್ಲೆಯಲ್ಲಿ ಮುಳುಗೋಗುತ್ತೆ. ಸೊ ಹಾಗಾದಾಗ ಪಾರ್ವತಿ ಶಿವನ ಇತರ ಭಕ್ತರೊಂದಿಗೆ ತಪಸ್ಸು ಮಾಡ್ತಾಳೆ. ನಂತರ ಅವರ ಪತಿ ಅಣ್ಣಾಮಲೈ ಬೆಟ್ಟಗಳ ತುದಿಯಲ್ಲಿ ಬೆಂಕಿಯ ದೊಡ್ಡ ಸ್ತಂಭವಾಗಿ ಅಗೋಚರವಾಗ್ತಾರೆ. ಹೌದು, ಸೊ ಜಗತ್ತಿಗೆ ಬೆಳಕನ್ನು ಹಿಂದಿರುಗಿಸ್ತಾರೆ. ನಂತರ ಅವರು ಪಾರ್ವತಿಯೊಂದಿಗೆ ವಿಲೀನರಾಗಿ ಅರ್ಧನಾರೀಶ್ವರ ಶಿವನ ಅರ್ಧ ಹೆಣ್ಣು ಅರ್ಧ ಪುರುಷ ರೂಪವನ್ನು ಧರಿಸ್ತಾರೆ. ಇನ್ನೂ ಒಂದು ಕಥೆ ಇದೆ. ಒಂದ್ಸಲ ಏನಾಯಿತು ಅಂದರೆ, ವಿಷ್ಣು ಮತ್ತು ಬ್ರಹ್ಮರು ಶ್ರೇಷ್ಠತೆಗಾಗಿ ಸ್ಪರ್ಧಿಸಿದಾಗ ಶಿವನು ಜ್ವಾಲೆಯಂತೆ ಕಾಣಿಸಿಕೊಡ್ತಾರಂತೆ. ಮತ್ತು ಅವರ ಮೂಲವನ್ನು ಹುಡುಕಲು ಸವಾಲು ಹಾಕ್ತಾರಂತೆ. ಬ್ರಹ್ಮನು ಹಂಸದ ರೂಪವನ್ನು ಧರಿಸ್ತಾರೆ ಮತ್ತು ಜ್ವಾಲೆಯ ಮೇಲ್ಭಾಗವನ್ನು ನೋಡಲು ಆಕಾಶಕ್ಕೆ ಹಾರ್ತಾರಂತೆ. ಆದರೆ ವಿಷ್ಣು ವರಾಹ ಅವತಾರವನ್ನು ತಗೊಳ್ತಾರೆ, ಹಾಗೆ ಅದರ ನೆಲೆಯನ್ನು ಹುಡುಕ್ತಾರೆ. ಈ ದೃಶ್ಯವನ್ನು ಲಿಂಗೋದ್ಭವ ಅಂತ ಕರೆಯಲಾಗುತ್ತಂತೆ. ಹೆಚ್ಚಿನ ಶಿವ ದೇವಾಲಯಗಳ ಗರ್ಭಗುಡಿಯಲ್ಲಿ ಪಶ್ಚಿಮ ಗೋಡೆಯಲ್ಲಿ ಪ್ರತಿನಿಧಿಸಲಾಗುತ್ತದೆ ಅಂತ ಕೂಡ ಕಥೆ ಇದೆ. ಬ್ರಹ್ಮ ಅಥವಾ ವಿಷ್ಣುವಿಗೆ ಸಹ ಮೂಲವನ್ನು ಕಂಡುಹಿಡಿಯಲು ಸಾಧ್ಯನೇ ಆಗಲಿಲ್ಲ ಅಂತ. ಈಗ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಇನ್ಯಾವುದು ನೋಡಿ, ಇಲ್ಲಿ ಒಂದು ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಬೆಟ್ಟ. ಸೊ ಇದು ಒಂದು ಫೋರ್ಟ್ ಆಯಿತಾ. ಆನ್ ದ ವೇ ಈ ಫೋರ್ಟ್ಗೂ ಕೂಡ ನಾವು ಹೋಗ್ಬೋದು. ತುಂಬ ಚೆನ್ನಾಗಿದೆ. ನಾವು ಹೋಗಲಿಕ್ಕೆ ಟೈಮ್ ಆಗಲಿಲ್ಲ, ಬಟ್ ಹೊರಗಡೆಯಿಂದನೇ ನಮಗೆ ಕೆಲವೊಂದಷ್ಟು ವ್ಯೂಸ್ ಕಾಣಿಸ್ತು. ಸೊ ಹಾಗಾಗಿ ಅದನ್ನೇ ಹಾಗೆ ನೋಡ್ಕೊಳ್ತಾ ನಾವು ಮುಂದೆ ಹೋಗಿದ್ವಿ. ಬನ್ನಿ ವಾಪಸ್ ನಮ್ಮ ಟಾಪಿಕ್ಗೆ ಬರೋಣ. ನಾನು ಯಾವ ಒಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು. ಹೌದು, ನಾನು ಮಾತಾಡ್ತಾ ಇರೋದು ತಿರುವಣ್ಣಾಮಲೈ ಅನ್ನೋ ದೇವಸ್ಥಾನ. ಸೊ ಇದು ನಾನು ಹೇಳಿದ ಹಾಗೆ ಭಾರತದಲ್ಲಿ ದೊಡ್ಡದಾದ ಒಂದು ದೇವಸ್ಥಾನ. ಈ ದೇವಸ್ಥಾನ ಅರುಣಾಚಲ ಬೆಟ್ಟಗಳ ಕೆಳಭಾಗದಲ್ಲಿದೆ ಮತ್ತು ಪೂರ್ವಕ್ಕೆ ಮುಖ ಮಾಡಿದೆ. ಹಾಗೆ ಇಲ್ಲಿ ನಾನು ಇವಾಗ ಜಸ್ಟ್ ಪಾಸ್ ಆಯ್ತಲ್ಲ ಗಾಡಿ ನೋಡಿ, ಇಲ್ಲಿ ಗಾಡಿಗಳು ತುಂಬ ಆಲ್ಮೋಸ್ಟ್ ಒಂದು 80% ಅಷ್ಟು ವೆಹಿಕಲಲ್ಲಿ ಆ ಒಂದು ಸ್ಟೇಟ್ದು ಅಥವಾ ಒಂದು ಪೊಲಿಟಿಷಿಯನ್ಸ್ ಏನಿದ್ದಾರೆ ಟೀಮ್ಸ್ಗಳು, ಅವರ ಒಂದು ಫ್ಲಾಗ್ನ ಪ್ರತಿಯೊಂದು ಗಾಡಿನಲ್ಲೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಏನು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ಒಂಥರ ಏನೋ ಬೇರೆ ಒಂದು ವಿಷಯನ ತಿಳ್ಕೊಂಡಂಗೆ ಆಯಿತು ಅಲ್ಲಿ ಆ ಒಂದು ಜಾಗದಲ್ಲಿ. ನಾನು ಹೇಳಿದ್ನಲ್ಲ, ಹೀಗೆ ಮೋಡಗಳು, ಹಸಿರು, ಮತ್ತು ಇಲ್ಲಿ ಇನ್ನೊಂದು ಏನಂತ ಅಂದರೆ, ಈ ಗ್ರೀನ್ರಿ ಹೇಗಿತ್ತು ಅಂದರೆ ನೋಡಿ, ತುಂಬ ಹಚ್ಚ ಹಸಿರಾಗಿತ್ತು. ಅಲ್ಲಿ ಈ ನಾವು ಅಬ್ರಾಡ್ಗಳಲ್ಲಿ ನೋಡ್ತೀವಲ್ಲ, ಈ ಹಸುಗಳು ಮತ್ತು ಈ ಕುರಿಗಳೆಲ್ಲ ಇರೋವಂಥ ಸೀನ್ಸ್ ಕಾಣುತ್ತಲ್ಲ, ಸೇಮ್ ಅದೇ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆಗಲೇ ಹೇಳಿದ ಹಾಗೆ ಸುತ್ತ ಗೋಪುರಗಳು, 4 ದಿಕ್ಕಲ್ಲೂ ನಿಮಗೆ ಗೋಪುರ ಕಾಣುತ್ತೆ ಮತ್ತು ತುಂಬ ದೊಡ್ಡದಾಗಿದೆ ದೇವಸ್ಥಾನ. ನಮಗಂತೂ ಯಾವ ಎಂಟ್ರೆನ್ಸಲ್ಲಿ ಹೋದ್ವಿ, ಹೆಂಗೆ ವಾಪಸ್ ಬಂದ್ವಿ ಗೊತ್ತಾಗಲಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅರುಣಾಚಲ ಬೆಟ್ಟ.
ಕೆಂಪು ಬೆಟ್ಟ ಅಂತ ಕೂಡ ಇದನ್ನ ಕರೀತಾರೆ. ಹಾಗೆ ಇದನ್ನ ಲಿಂಗ ಅಂತ ಪರಿಗಣಿಸಲಾಗಿದೆ ಅನ್ನೋದು ಕತೆ. ಸೊ ಪಾಂಡಿಚೇರಿಗೆ ಹೋಗ್ತಾ ಇದ್ರೆ ಆನ್ ದ ವೇ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್. ಮತ್ತೆ ಸಿಗೋಣ. ಬಾಯ್.